ಸೊ ಟೀಚರ್ ರೋಲ್ ತುಂಬಾ ಇಂಪಾರ್ಟೆಂಟ್ ಇಲ್ಲ. ಖಂಡಿತ ಸರ್. ಮುಂದೆ ಇವಾಗ ಪೀಪಲ್ ಆರ್ ನಾಟ್ ರೆಕಗ್ನೈಸಿಂಗ್ ಸ್ಟಿಲ್. ತುಂಬಾ ಜನ ಅನ್ಕೋತಾರೆ ಹಿಂಗೆ ನಡೆಯುತ್ತೆ ಬಿಸ್ನೆಸ್ ಅಂತ. ಡಿಸ್ಟ್ರಪ್ಷನ್ಸ್ ಎಷ್ಟು ಮಾಡ್ತಿದೆ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಚೇಂಜ್ ಕ್ವೈಟ್ ಅ ಲಾಟ್ ಆಫ್ ಥಿಂಗ್ಸ್. ಟೀಚಿಂಗ್ ಪ್ರೊಫೆಷನಲ್ ಅಷ್ಟೇ ತುಂಬಾ ಚೇಂಜಸ್ ಆಗುತ್ತೆ. ಇವತ್ತು ಫ್ರಾಂಕ್ ಆಗಿ ಹೇಳ್ತೀನಿ ನಾನು, ನೀವು ಯಾರನ್ನೇ ಡಿಗ್ರಿ ಸ್ಟೂಡೆಂಟ್ನ, ಗ್ರ್ಯಾಜುಯೇಟ್ ಸ್ಟೂಡೆಂಟ್ನ, ಇಂಜಿನಿಯರಿಂಗ್ ಆಗಿರ್ಬೋದು, BCom BSc ಯಾವುದೇ ಆಗಿರ್ಬೋದು, ಅವ್ರನ್ನ ಕೇಳಿ ಕ್ಲಾಸಲ್ಲಿ ಎಷ್ಟು ಪಾಠ ಕೇಳ್ತೀರಾ, ಯೂಟ್ಯೂಬಲ್ಲಿ ಎಷ್ಟು ನೋಡ್ಕೊಂಡು ನೀವು ಎಕ್ಸಾಮ್ ಬರೀತೀರಾ ಅಂತ. ಜಸ್ಟ್ 2 years ಬೇಕು ಯೂಟ್ಯೂಬ್ ನೋಡ್ಕೊಂಡು ಕಲಿತಾ ಇದ್ರು. ಎಕ್ಸಾಮ್ಗೆ ಇನ್ನೊಂದು 3 days ಇದೆ ಅನ್ಬೇಕಾದ್ರೆ ಓದ್ಕೋತಾ ಇದ್ರು. ಇವಾಗ ಎಲ್ಲ ಎನೇಬಲ್ಡ್ ಆಗಿ ಕಲಿತಾ ಇದ್ದಾರೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಇಟ್ ಈಸ್ ಗುಡ್ ಟು ಎ ಲಾರ್ಜ್ ಎಕ್ಸ್ಟೆಂಟ್. ಯಾಕೆಂದರೆ ಬೆಸ್ಟ್ ಈಸ್ ಅವೈಲಬಲ್ ಫಾರ್ ಎವ್ರಿಬಡಿ. ಅದನ್ನೇ ಹೇಳ್ತಿರೋದು, ದಿಸ್ ಡಿವೈಸ್ ಹ್ಯಾಸ್ ಮೇಡ್ ದ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಎಲ್ರಿಗೂ ಸಮಾನ ಅವಕಾಶ. ಇವತ್ತು ಅದಕ್ಕೆ ನಿಮಗೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸು ರೂರಲ್ ಮಕ್ಕಳು ಎಕ್ಸೆಲ್ ಆಗ್ತಾ ಇದ್ದಾರೆ. ಮೊದಲಾದರೆ ದೊಡ್ಡ ಕಾಲೇಜ್ಗೆ ಹೋಗಬೇಕಿತ್ತು, ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕಿತ್ತು. ಇವಾಗೇನಿಲ್ಲ. ಎನಿ ರಿಮೋಟ್ ಕಾರ್ನರ್, you have the fire in you, there is a knowledge base here. How you use it is important. ಅದನ್ನು ಕಲ್ತ್ಕೊಳ್ಳೋದು ತುಂಬ ಎಸೆನ್ಷಿಯಲ್ ಆಗುತ್ತೆ. ಸೊ ಟೀಚರ್ಸ್ ರೋಲು ತುಂಬ ಚೇಂಜ್ ಆಗುತ್ತೆ ಸರ್. ಅದನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ದೇ ಶುಡ್ ಬಿಕಮ್ ಎನೇಬಲರ್ಸ್. ಇನ್ನು ನೀವು ಹೇಳ್ತಿರೋದು ಕೇಳಿಸ್ಕೊಂಡ್ರೆ ನಂಗೆ ಅನ್ಸೋದು ಟೀಚರ್ ರೋಲ್ ಮುಂದೆ ಇರುತ್ತಾ ಅಂತ ಡೌಟ್ ಆಗ್ಬಿಟ್ಟಿದೆ ನನಗೀಗ. ಆಸ್ ವಿ ಡಿಫೈನ್ ಇಟ್ ನಾವು, ಇಟ್ ವಿಲ್ ನಾಟ್ ಬಿ ದೇರ್. ಇವತ್ತು ನಾವು ಅನ್ಕೊಂಡಿರೋಂಗಿರಲ್ಲ. ಇರುತ್ತೆ. ಇವತ್ತು ನಾವು ಏನು ಅನ್ಕೊಂಡಿದೀವಿ ಪಾಠ ಮಾಡ್ತೀವಿ ಅಂತ, ಪಾಠ ಮಾಡೋದಾಗಿರಲ್ಲ ಟೀಚರ್ ರೋಲು. ದೇ ಶುಡ್ ಬಿ ಎನೇಬಲರ್ಸ್, ದೇ ಶುಡ್ ಬಿ ಮೆಂಟರ್ಸ್, ದೇ ವಿಲ್ ಬಿ ಫೆಸಿಲಿಟೇಟರ್ಸ್. ಇವಾಗ ಎಷ್ಟೊಂದು ಸತಿ ಇವತ್ತು ಎವ್ರಿಬಡಿ ಈಸ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಇವಾಗ ಟೀಚರ್ಗೂ ಸ್ಟೂಡೆಂಟ್ಗೂ ತುಂಬ ಡಿಫ್ರೆನ್ಸ್ ಇಲ್ಲ ಸರ್. ನಾನು ಎಷ್ಟೊಂದು ವಿಷಯ ಮಕ್ಕಳಿಂದ ಕಲ್ತ್ಕೊತಾ ಇದ್ದೀನಿ. ದೇ ನೋ ಟೆಕ್ನಾಲಜಿ ವೆರಿ ವೆಲ್. ನೀವು ಮನೇಲೇ ಯೋಚನೆ ಮಾಡಿ, ನಮ್ಮ ಫೋನ್ ಹ್ಯಾಂಡಲ್ ಮಾಡೋಕ್ಕೆ ಮಕ್ಳಿಗೆ ಚೆನ್ನಾಗಿ ಬರುತ್ತೋ ನಮಗೆ ಬರುತ್ತೋ? ಮಕ್ಕಳಿಗೆ ಬರೋದು. ಅವ್ರು ಟಕ್ಕಂತ ನ್ಯಾಚುರಲ್ ಫ್ಲೇರ್ ಫಾರ್ ಇಟ್. ಹೌದು. ಅವರು ದೇ ಆರ್ ಕ್ವಿಕ್ ಲರ್ನರ್ಸ್. ನಿಮಗೆ ಇವಾಗ ಸೋಷಿಯಲ್ ಮೀಡಿಯಾನ ತಗೊಳ್ಳಿ. ಹೌದು. ಸೋಷಿಯಲ್ ಮೀಡಿಯಾ, ದ ಬಿಗ್ ನೇಮ್ಸ್ ಇನ್ ಸೋಷಿಯಲ್ ಮೀಡಿಯಾ ಆರ್ ಬಿಲೋ 30. ಕರೆಕ್ಟ್. ಯಾವುದೋ ಒಂದು ಫೀಲ್ಡಲ್ಲಿ ಆ ಸ್ಟೇಜಿಗೆ ರೀಚ್ ಆಗಬೇಕು ಅಂದರೆ ಅವನು 50-60 ಇರಬೇಕಾದ್ರೆ ಆ ಸ್ಟೇಜಿಗೆ ರೀಚ್ ಆಗ್ತಾಯಿದ್ರು. ಇವಾಗ ಮೀಡಿಯಾದಲ್ಲೇ ತಗೊಳ್ಳಿ. ಇವಾಗ ಯಂಗ್ಸ್ಟರ್ಸ್ ಪಾಡ್ಕಾಸ್ಟ್ ಮಾಡೋರು ಎಲ್ಲ ನೋಡ್ತಾ ಇದ್ದಾರೆ ಇನ್ ಆಲ್ ಲ್ಯಾಂಗ್ವೇಜಸ್. ಇಂಡಿಯಾದಲ್ಲಿ ನೋಡ್ತಾ ಇದ್ದಾರೆ, ದೇ ಆರ್ ಆಲ್ ಬಿಲೋ 30. ದೇ ನೋ ಕ್ವಿಕ್ಲಿ ದೇ ಅಡಾಪ್ಟ್. ಅವ್ರಿಗೆ ಕ್ವಿಕ್ಕಾಗಿ ಗೊತ್ತಾಗುತ್ತೆ. ಇವಾಗ ಇಂಗ್ಲೀಷ್ ಕಲಿಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಮ್ಮ ಹಳ್ಳಿಗೆ ಹೋದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಷ್ಟು ಬದಲಾಗಿದೆ ಈಗ ಅಂತ. ಒಂದು ಸಣ್ಣ ಮಗು, ಇನ್ನು 4 ವರ್ಷ, ಸುಮ್ಮನೆ ಅವನು ಅಬ್ಸರ್ವ್ ಮಾಡಿದೆ. ಮನೆ ಊರಿಗೆ ಹೋಗಿದ್ದಾಗ ಅವ್ನು ಸೈಡ್ ನಿಂತ್ಕೊಂಡು, ನೋ ಐ ಆಮ್ ನಾಟ್ ಗೋಡ್ ಕ್ಯಾಮ್ ಹಿಂಗಂತ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದ. ನಂಗೆ ಶಾಕ್ ಆಗೋಯ್ತು. ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ ನಾನು, ಎಲ್ಲಿ ಕಲ್ತ್ಕೊಂಡ ಇಂಗ್ಲೀಷು ಅಂತ. ಅವ್ರ ಅಮ್ಮನ ಕೇಳಿದೆ, ಏನಮ್ಮ ಅವನು ಏನೋ ಮಾತಾಡ್ಕೊತಾ ಇದ್ದಾನೆ ಅಂದರೆ, ಅಣ್ಣ ಅದು ಯಾವಾಗಲೂ ಕಾರ್ಟೂನ್ ಏನೋ ನೋಡ್ತಾ ಇರ್ತಾನಣ್ಣ ಮೊಬೈಲಾಗ, ಅದೇನೋ ಒಬ್ಬನೇ ಮಾತಾಡ್ಕೊತಾ ಇರ್ತಾನೆ ಅಂತ. ಸೇಮ್ ಇಂಗ್ಲೀಷ್ ಆಕ್ಸೆಂಟಲ್ಲಿ ಮಾತಾಡ್ತಾ ಇದ್ದ. ಆ್ಯಂಡ್ ಟುಡೇ ದಿಸ್ ಡಿವೈಸ್ ಹ್ಯಾಸ್ ಮೇಡ್ ದ ಲರ್ನಿಂಗ್ ಆಪರ್ಚುನಿಟಿ ಈಕ್ವಲ್ ಫಾರ್ ಎವ್ರಿಬಡಿ. ಒಂದು ಕಡೆ ಡಾಕ್ಟ್ರ್ ಹೇಳ್ತಾರೆ, ಮೊಬೈಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ, ದೇಹಕ್ಕೆ, ಆರೋಗ್ಯದ ಮೇಲೆ, ಮನಸ್ಥಿತಿಯ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾರೆ. ಇನ್ನೊಂದು ಕಡೆ ಮೊಬೈಲಿಂದ ಎಷ್ಟು ಚೆನ್ನಾಗಿ ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಂಡು ಕಲಿತು ಎಕ್ಸೆಲ್ ಆಗ್ಬೋದು ಅಂತ ಟೀಚರ್ಗಳನ್ನ ನೀವು ಹೇಳ್ತೀವಿ. ನಾವು ಏನು ಮಾಡೋದು ಅಂತ ಮಕ್ಳು ಕೇಳ್ತಿರ್ತಾರೆ. ಕರೆಕ್ಟ್ ಸರ್. ಒಂದು ಲೈನ್ ಡ್ರಾ ಮಾಡ್ಬೇಕು ಸರ್. ಏನಂದರೆ ಇವತ್ತು ಮೊಬೈಲಲ್ಲಿ ಗೇಮ್ಸ್ ಆಡ್ತಾರೆ ಹುಡುಗರು, ಹೌದಾ? ಆಡಬೇಕು. ನಿಮಗೆ ಅಜಿಲಿಟಿ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಎವ್ರಿಥಿಂಗ್ ಈಸ್ ಫೈನ್. ಆದರೆ ಒಂದು ಈ ಕ್ಲಾಸ್ ಆಗ್ತೀನಿ ನೋಡಿ, ಆದರೆ ಏನಂದರೆ ಅಡಿಕ್ಟ್ ಆಗಬಾರ್ದು. ಒಂದೇ ಗೇಮ್ನ ತುಂಬ ಆಡೋದು. ನಿಮ್ಗೆ ಅವಾಗ ಒಂದು ಬ್ಲೂ ವೇಲ್ ಅಂತ ಅದ್ರಲ್ಲಿ ಟಾಸ್ಕ್ ಕೊಡ್ತಾರೆ ಅಂತ, ಅದರಿಂದ ಏನೇನೋ ಆಗ್ಬಿಟ್ಟಿದೆ ಅಡಿಕ್ಷನ್. ಹೌದು, ಡಿಸಾಸ್ಟರ್ಗಳೆಲ್ಲ. ಹೌದು, ಪಬ್ಜಿಗಳು ಆಡ್ತಾರೆ. ಹೌದು, ಅದೇನೋ ವರ್ಚುವಲಿ ಡ್ರೆಸ್ಸಸ್ ಎಲ್ಲ ಕೊಂಡ್ಕೋತಾರೆ, ಗನ್ಸ್ ಎಲ್ಲ ಕೊಂಡ್ಕೋತಾರಂತೆ. ಆ ಕ್ರೇಜ್ಗೆ ಹೋಗ್ಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಪೇರೆಂಟ್ ಶುಡ್ ಸಿಟ್ ವಿತ್ ದೆಮ್. ಸೋಷಿಯಲ್ ಮೀಡಿಯಾಗೆ ಹೋಗೋದು ಅಷ್ಟೇ. ನಾನು ನನ್ನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗೆ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ. ಯಾಕೆ ನಾಳೆ ದಿನ ನಮ್ಮನ್ನು ಕಣ್ ತಪ್ಪಿಸ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಆಗಿ ಅವರೇನೋ ಯಾವುದೋ ಬಲೆಗೆ ಬೀಳೋದಕ್ಕೆ ಬಂದು ನಾವೇನು ಕ್ಲಿಯರ್ ಆಗಿರ್ಬೇಕು, ಹಿಂಗಿರುತ್ತಪ್ಪ ಪ್ರಪಂಚ, ಹಿಂಗಿರುತ್ತಮ್ಮ ಪ್ರಪಂಚ, ಹಿಂಗೆ ಮಾಡ್ತಾರೆ, ಹಿಂಗಾಗುತ್ತೆ, ಈ ಥರ ಸುಮ್ಮನೆ ಈ ಥರ ಮಾಡ್ತಾರೆ ಎಲ್ಲ ಅವ್ರಿಗೆ ರಿಯಲೈಸ್ ಆಗ್ತಾ ಇರಬೇಕು. ಅದಕ್ಕೆ ಗೇಮ್ಸು ಅಷ್ಟೇ ಖಂಡಿತ ಆಡಬೇಕು ಮಕ್ಕಳು. ಕೆಲವರು ಏನು ಮಾಡ್ತಾರೆ, ಸ್ಟ್ರಿಕ್ಟ್ ರೂಲ್ಸ್ ಕೊಡ್ತಾರೆ, ಮೊಬೈಲೇ ಕೊಡ್ಸಲ್ಲ ಮಕ್ಕಳಿಗೆ, ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ. ನೀವು ಅದು ತುಂಬ ಕಷ್ಟ. ಸೊಸೈಟಿಲಿ ನೀವು ಎಲ್ಲೋದ್ರೂ ಅದು ನೆಸೆಸಿಟಿ ಇದೆ. ಬಟ್ ಅದನ್ನ ನೆಸೆಸರಿ ಇವಿಲ್ ಅಂತ ಹೇಳ್ತೀನಿ. ತುಂಬ ಜನ ಅದನ್ನ ಹೇಳ್ಕೋತಾರೆ, ಹಿಂಗೆ ನಾವಂತೂ ಕೊಡ್ಸಿಲ್ಲಪ್ಪ, ಅವ್ರಿಗೆ ಅದ್ರ ಬಗ್ಗೆ ಅಡಿಕ್ಷನ್ನೇ ಇಲ್ಲ ಅಂತಾರೆ. ಅದು ಮಾಡಬಾರ್ದು ಸರ್. ಯಾಕೆಂದರೆ ದೇ ಫೀಲ್ ಲೆಫ್ಟ್ ಔಟ್. ಓಕೆ, ದೀಸ್ ಪೀಪಲ್ ಆರ್ ಎಕ್ಸೆಲಿಂಗ್ ಇನ್ ಸೋ ಮೆನಿ ಥಿಂಗ್ಸ್. ನನಗದು ಸಿಗ್ತಾ ಇಲ್ಲ ಅನ್ನೋ ಒಂದು ಕೀಳಿರಿಮೆ ಬರೋಕ್ಕೆ ಶುರುವಾಗುತ್ತೆ. ಸೊ ಮೊಬೈಲ್ ಕೊಡಬೇಕು, ಇದು ನೆಸೆಸರಿ ಇವಿಲ್.
ಅದು ಕೆಲವರು ಕಣ್ಣು ತೊಂದರೆ ಆಗುತ್ತೆ, ಕಣ್ಣು ಮೊಬೈಲ್ ಕೊಡದೆ ಹೋದ್ರೆ ಅವನು ಊಟನೇ ಮಾಡಲ್ಲ ಅವಳು ಅಂತಿರ್ತಾರೆ. ಆರೆಂಜ್ಗೂ ಇರುತ್ತೆ. ಸಣ್ಣ ಮಕ್ಕಳಿಗೆ ಇವ್ರೇನ್ ಮಾಡ್ಬಿಡ್ತಾರೆ, ಇವ್ರು ತಪ್ಸ್ಕೊಳಕ್ಕೆ, ಇವ್ರು ಬಿಗ್ ಬಾಸ್ ನೋಡಕ್ಕೆ ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನೋಡ್ತಾ ಇದ್ದು ಮಾಡಬಾರ್ದು. ನಿಮಗೆ ಸ್ವಲ್ಪ ಮಟ್ಟಿಗೆ ನೀವು ಕಥೆಗಳು ನೀವೇ ಹೇಳಬೇಕು, ಅಲ್ಲೂ ಇರೋ ಕಥೆಗಳನ್ನ ತೋರಿಸ್ಬೇಕು. ಆ್ಯಂಡ್ ದೇ ಶುಡ್ ಫೀಲ್ ಬ್ಯಾಲೆನ್ಸ್, ಎರಡೂ ಬ್ಯಾಲೆನ್ಸ್ ಆಗಬೇಕು. ನಾವೇನು ಮಾಡೋದು, ತಪ್ಸ್ಕೊಳಕ್ಕೆ ಅದನ್ನು ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ. ಅದೇ ನಾನು ಹೇಳಿದಾಗೆ ಮಕ್ಕಳಿಗೆ ಎನೇಬ್ಲಿಂಗ್ ಅದನ್ನೇ ಗೇಮ್ಸು. ನಾನು ಹೇಳಿದ್ನಲ್ಲ, ಒಂದು ಗೇಮ್ ಆಡಬಾರ್ದು, ವೆರೈಟಿ ಗೇಮಿಂಗ್ ಇಸ್ ಎ ಹ್ಯೂಜ್ ಇಂಡಸ್ಟ್ರಿ. ಇವಾಗ ರೀಸೆಂಟ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ಲೇಡ್ ವಿತ್ ಅವರು ಗೇಮರ್ಸ್ ಜೊತೆ ಎಲ್ಲ ಈ ಹ್ಯಾಡ್ ಒಂದು ಮೀಟಿಂಗ್. ಹೌದು, ಕರೆಕ್ಟ್. ಇವಾಗ ಸೋಷಿಯಲ್ ಮೀಡಿಯಾನ ದೇ ಆರ್ ಟ್ರೈಂಗ್ ಟು ಇಂಟ್ರೊಡ್ಯೂಸ್ ಇನ್ ದ ಸ್ಕೂಲ್ಸ್. ಕರೆಕ್ಟ್. ವೆರಿ ಮಚ್ ಇಂಪಾರ್ಟೆಂಟ್. ಕಂಟೆಂಟ್ ಡೆವಲಪ್ಮೆಂಟ್, ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಇವುಗಳು ಅಷ್ಟೇ. ಇವಾಗ ಏನಾಗುತ್ತೆ, ಇನ್ನು ಕಂಟೆಂಟ್ ಕ್ರಿಯೇಷನ್ ಇನ್ನೊಂದು ವಿಷಯ ಹೇಳ್ತೀನಿ ಸರ್. ಟೂ ಮಚ್ ಕ್ರೇಜ್. ಡ್ಯಾನ್ಸ್, ಎವ್ರಿ ಥರ್ಡ್ ಪರ್ಸನ್ ಇಸ್ ಅ ಡ್ಯಾನ್ಸರ್. ಕಾಲೇಜ್ ಕ್ಯಾಂಪಸ್ಗೆ ಹೋದ್ರೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾರೆ. ಈ ಸದ್ಯಕ್ಕೆ ಬಂದ್ಬಿಟ್ಟು ಸಡನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಸ್ವಲ್ಪ ಕ್ರೇಜ್ ಕಮ್ಮಿ ಆಯಿತು. ಇವಾಗ ಕಂಟೆಂಟ್ ಕ್ರಿಯೇಷನ್ನು ಅಷ್ಟೇ. ಇದು ಹೆಂಗೆ ಅಂದರೆ, ಇವಾಗ ಇಂಜಿನಿಯರಿಂಗ್ ಕ್ರೇಜ್ ಇದ್ದಂಗೆ ಸರ್. ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಕಂಟೆಂಟ್ ಕ್ರಿಯೇಷನ್, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಕಂಟೆಂಟ್ ಕ್ರಿಯೇಷನ್ ಮಾಡಬೇಡ. ನಿನಗೆ ಕಂಟೆಂಟ್ ಕ್ರಿಯೇಷನ್ ನೀನೇನೋ ಯು ಆರ್ ಗಿವಿಂಗ್ ಸಮಥಿಂಗ್ ವ್ಯಾಲ್ಯೂಯಬಲ್ ಅಂದ್ರೆ ಮಾತ್ರ ಬಾ. ಬೇಕಾದ್ರೆ ದೇರ್ ಆರ್ ಅದರ್ ಸ್ಕಿಲ್ಸ್ ದಟ್ ಯು ಕ್ಯಾನ್ ಬಿ ಗುಡ್ ಅಟ್. ಇಲ್ಲಿ ದುಡ್ಡಿದೆ ಅಂತ ಬರೋದು. ಇವಾಗ ಇಂಜಿನಿಯರಿಂಗ್ ಅಷ್ಟೇ, ತುಂಬ ಜನ ಎಲ್ಲ ಇಂಜಿನಿಯರಿಂಗ್ ಕ್ರೇಜ್ ಇದೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ ನುಗ್ತಾರೆ. ಕೆಲವ್ರಿಗೆ ಇಷ್ಟ ಇರಲ್ಲ, ಕಷ್ಟಪಡ್ಕೊಂಡು ಮಾಡೋದು. ಆ ಥರ ಆಗಬಾರ್ದು. ನಿಮಗೆ ದುಡ್ಡಿದೆ ಅಂತ, ನಿಮ್ಮ ಪ್ರತಿಯೊಂದರಲ್ಲೂ ದುಡ್ಡಿದೆ ಸರ್. ಇವತ್ತು ಎನಿಥಿಂಗ್ ದಟ್ ಯು ಡೂ ವಿತ್ ಸ್ಕಿಲ್. ಇವತ್ತು ನಿಮಗೆ ಐ ನೆವರ್ ಥಾಟ್ ದಟ್ ದಿಸ್ ವಿಲ್ ಬಿ ದ ಡೇ ಐ ವಿಲ್ ಬಿ ಸೀಯಿಂಗ್. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಬಂದಾಗ 2000 ನನ್ನ ಫ್ರೆಂಡ್ ಒಬ್ಬ UK ಹೋಗಬೇಕಿತ್ತು. ಅವನು 3 months ಪೋಸ್ಟ್ಪೋನ್ ಆಯಿತು. ಯಾಕೆ ಮಗ ಪೋಸ್ಟ್ಪೋನ್ ಆಯಿತು ಅಂದರೆ, ಮಗ ನಾನು ಹೋಗ್ತಿದ್ದೀನಲ್ಲ ಅಪಾರ್ಟ್ಮೆಂಟ್ಗೆ, ಅಲ್ಲಿ ಪ್ಲಂಬಿಂಗ್ ವರ್ಕ್ ಬಾಕಿ ಇದೆ. ಆ ಪ್ಲಂಬರು ಈ ಹ್ಯಾಸ್ ಗಾನ್ ಫಾರ್ ಎ ವೆಕೇಶನ್. ಅವ್ನು ಬಂದಮೇಲೆ ಫಿಕ್ಸ್ ಮಾಡ್ತಾರೆ, ಆಮೇಲೆ ಓನ್ಲಿ ದೆನ್ ಐ ಕ್ಯಾನ್ ಲೀವ್ ಅಂತ. ಸೊ ಈಸ್ ಅಸೈನ್ಮೆಂಟ್ ಟು ಗೋ ಟು UK ಗಾಟ್ ಪೋಸ್ಟ್ಪೋನ್ 3 months ಬಿಕಾಸ್ ದ ಪ್ಲಂಬರ್ ವಾಸ್ ಇನ್ ವೆಕೇಶನ್. ಟುಡೇ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ಸರ್. ಇವತ್ತು ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮಗೆ ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ ಈ ವರ್ಕ್ಗಳು ತುಂಬ ಜನ ಪರ್ ಡೇ 2000 ಮಿನಿಮಮ್ ಇಂದ ಹಿಡಿದು 10,000 ಮಾಡೋರು ಇದ್ದಾರೆ. ಅಗ್ರಿ. ನಿಮಗೆ ಆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಸರ್. ಫಿಸಿಕಲ್ ಸ್ಕಿಲ್ಸ್ ಇವಾಗ ಬಂದು ಆಲ್ ಇಂಟೆಲಿಜೆಂಟ್ ಜಾಬ್ಸ್ ಆರ್ ಗಾನ್. ಇವಾಗ ನಿಮಗೆ ನಾವು ಫಸ್ಟ್ ಕಂಪ್ಯೂಟರ್ ಬಂದಾಗ ಎಲ್ಲ ಏನು ಹೇಳಿದ್ರು, ಅಯ್ಯೋ ಇಟ್ಲು ಜಾಬ್ ತೊಗೊಂಡ್ಬಿಡುತ್ತಂತೆ, ಕಂಪ್ಯೂಟರೈಸೇಷನ್ ಹೋಗ್ಬಿಡುತ್ತೆ ಎಲ್ಲ. ದೇವರ್ ಅಬ್ಜೆಕ್ಟಿಂಗ್ ಇಟ್. ಕಂಪ್ಯೂಟರೈಸೇಷನ್ ಟುಕ್ ಆಲ್ ದ ಮಂಡೇನ್ ಜಾಬ್ಸ್, ಬೋರಿಂಗ್ ಜಾಬ್ಸ್ ಎಲ್ಲ ತಗೋತು. ಇವಾಗ ಟ್ಯಾಲಿ ಮಾಡೋದು, ಸಮ್ ಅಪ್ ಮಾಡೋದು, ಅಥವಾ ಡಾಕ್ಯುಮೆಂಟ್ ಸ್ಟೋರ್ ಮಾಡೋದು, ಅದನ್ನೆಲ್ಲ ತೆಗೆದು ಒಂದು ಡಾಕ್ಯುಮೆಂಟೇಶನ್ ಮಾಡ್ತು. ಆಲ್ ಡಮ್ ಜಾಬ್ಸ್ ಆರ್ ಗಾನ್. ಬಟ್ ದ ಬಿಗ್ ಥ್ರೆಟ್ ವಿತ್ ಇಸ್ ಆಲ್ ಹ್ಯೂಮನ್ ಇಂಟೆಲಿಜೆಂಟ್ ಜಾಬ್ಸು ತುಂಬ ಮಟ್ಟಿಗೆ ಇಟ್ ಈಸ್ ಟ್ರೈಂಗ್ ಟು ಟೇಕ್ ಓವರ್. ನೀವು ವಾಟ್ ರಿಯಲ್ ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಟು ದ ಲೇಯರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ವಾಟ್ ಯು ಕ್ಯಾನ್ ಆ್ಯಡ್ ವ್ಯಾಲ್ಯೂ. ಸೊ ಇದ್ರ ಬಗ್ಗೆ ಸ್ಕಿಲ್ಸ್. ಇವಾಗ ನಿಮ್ಮ ಸ್ಕಿಲ್ಸು ಸ್ಕೂಲ್ಗಳಲ್ಲಿ ನಮ್ಮಲ್ಲಿ ಬರೀ 10th ಓದಿಸೋಕೆ ಮುಂಚೆನೇ ಕಾರ್ಪೆಂಟ್ರಿ ಕಲಿಸ್ಬೋದು, ಎಲೆಕ್ಟ್ರಿಷಿಯನ್ ಕಲಿಸ್ಬೋದು. ಅದು ತುಂಬ ಎಸೆನ್ಷಿಯಲ್ ಸರ್. ಇವತ್ತು ಮನೆಯಲ್ಲಿ ಒಂದು ಚಿಕ್ಕದು ಒಂದು ಸ್ಕ್ರೂ ಡ್ರೈವರ್ ಹಾಕಕ್ಕೆ ಬರಲ್ಲ, ಅದಕ್ಕೂ ಯಾರಾದ್ರೂ ಒಬ್ರು ಕೆಲಸದವ್ರು ಬಂದೇ ಮಾಡ್ಬೇಕು. ಇದೆಲ್ಲ ಆಗಬೇಕು ಅಂತೀರಿ ಸರ್? ಹಾಗೆ ಆಗುತ್ತೆ ಸರ್, ಮಾಡಲೇಬೇಕಾಗುತ್ತೆ, ವಿಧಿ ಇಲ್ಲ. ನಿಮಗೆ ರೀಸೆಂಟಾಗಿ ಶ್ರೀಧರ್ ವೆಂಬು ಅವ್ರು ಹೇಳಿದ್ದಾರೆ, ಐ ಥಿಂಕ್ ಆ ಸ್ಟೇಟ್ಮೆಂಟ್ ಏನು ಹೇಳಿದ್ರು ಅಂದರೆ, ಇವಾಗ ಲಾಸ್ಟ್ 1 year IT ಸ್ಟಾಕ್ಸು 20% ಡೌನ್ ಆಗಿದೆ ಇಂಡಿಯಾದಲ್ಲಿ. AI ಡಿಸ್ರಪ್ಷನ್ ತುಂಬ ಒಂದು ರೇಂಜಲ್ಲಿ ನಡೀತಾ ಇದೆ. ನಿಮಗೆ 2 hours ನೀವು ಇಫ್ ಯು ಕ್ಯಾನ್ ಗಿವ್ ಪ್ರಾಪರ್ ಪ್ರಾಂಪ್ಟ್, ಒಂದು ಆ್ಯಪ್ ಡಿಸೈನ್ ಮಾಡ್ಬೋದು, ಈವನ್ ದೋ ಯು ಡೋಂಟ್ ಹ್ಯಾವ್ ಎ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಆ ಥರ ಬರ್ತಾರೆ. ಶ್ರೀಧರ್ ವೆಂಬು ಝೋಹೋ ಫೌಂಡರು, ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಏನಂದರೆ, ಐ ಥಿಂಕ್ ಇಟ್ಸ್ ಹೈ ಟೈಮ್ ವಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಶುಡ್ ಹ್ಯಾವ್ ಟು ಫೈಂಡ್ ಔಟ್ ಆಲ್ಟರ್ನೇಟಿವ್ ಲಿವಿಂಗ್ ಸೋರ್ಸ್ ಅಂತ, ಇನ್ಕ್ಲೂಡಿಂಗ್ ಮೈಸೆಲ್ಫ್ ಅಂತ ಹೇಳಿದ್ದಾರೆ. ಸೊ ಮಷಿನ್ ಆಳುತ್ತೆ ನಮ್ಮನ್ನು. ಮಿಷನ್ ಆಲ್ಮೋಸ್ಟ್ ಯುವರ್ ರೋಲ್ ವುಡ್ ಬಿ ಮೋಸ್ಟ್ಲಿ ಲುಕಿಂಗ್ ಆಫ್ಟರ್ ಇಟ್. ಅಂದರೆ 100 ಜನ ಕೆಲಸ ಮಾಡೋದು 1 ಮಾಡೋಕ್ಕೆ ಶುರು ಮಾಡುತ್ತೆ. ಇವತ್ತು ನಾವೆಲ್ಲರೂ ಇವಾಗ ಗ್ಯಾರಂಟಿ ಸ್ಕೀಮಲ್ಲಿ ಎಲ್ರಿಗೂ ಹೆಣ್ಮಕ್ಳು ದುಡ್ಡು ಕೊಡ್ತಿದ್ದಾರೆ ಅಂತೀವಿ. ಮಾರ್ಕ್ ಮೈ ವರ್ಡ್ಸ್, ಇನ್ 10-15 years ತುಂಬ ಜನರಿಗೆ ಗೌರ್ಮೆಂಟೇ ಫಂಡ್ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಸರ್, ಇದು ನಾನು ತುಂಬ ಹೇಳಬೇಕು ಅಂತ ತುಂಬ ಅಂದ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇವತ್ತು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹೌದು, ಒಂದು ದೊಡ್ಡ ಆತಂಕದ ವಿಚಾರ. ಅದೇ ಮಣ್ಣನ್ನು ಗಟ್ಟಿಯಾಗಿ ನಂಬ್ಕೊಳ್ಳಿ, ಎಲ್ಲ ಹೆಣ್ಗಳು ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತೀನಿ 10 ವರ್ಷದಲ್ಲಿ. ಯಾಕೆಂದರೆ ಇವತ್ತು ವ್ಯವಸಾಯ, ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟು. ಅದು ಮುಂದೆ ರೋಲ್. ಯಾಕೆಂದ್ರೆ ನಾವು ಟೆಕ್ನಾಲಜಿ ಇದ್ದಲ್ಲ ಹೇಳ್ತಿರೋದು ಹೆಂಗೆ ಅಂದರೆ, ಡೌನ್ ದ ಲೈನ್ ನೀವು ರೈತರ ಹಂಗಾರೆ ಹೆಣ್ಣು ಕೊಡ್ತೀವಿ ಬರುತ್ತೆ ಅಂತ. ಇನ್ನೊಂದು ಇವಾಗ ತುಂಬ ಜನ ಅನ್ಕೋತಾ ಇದ್ದಾರೆ, ರೈತರ ಕೆಲಸ ಹೊಲದಲ್ಲಿ ಬಿಸಿಲಲ್ಲಿ ಒಣ. ಟೆಕ್ನಾಲಜಿ ಹೆಂಗ್ ಬರ್ತಾ ಇದೆ ಅಂದರೆ, ರೀಸೆಂಟಾಗಿ ನಾನೊಂದು ಮಿಷಿನ್ ನೋಡಿದೆ.
ಕಳೆ ತೆಗೆಯೋದು, ಹ್ಞೂ ಅದು ವರ್ಕ್ ಫ್ರಮ್ ಹೋಮ್. ಅಂದರೆ ಅದಕ್ಕೆ ಮುಂದೆ ಕ್ಯಾಮ್ರಾಗಳಿದೆ, ನೀವು ಮನೇಲಿ ಕೂತ್ಕೊಂಡು ಮೊಬೈಲ್ ಸ್ಕ್ರೀನಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಹೋಗ್ತಾ ಇರ್ಬೋದು. ಇಲ್ಲ ಅದು ಅಲ್ಲಿ ಕೆಲಸ ಮಾಡ್ತಾರೆ, ಅದು ಕೆಲಸ ಮಾಡ್ತಾ ಇರುತ್ತೆ. ಇಟ್ ವಿಲ್ ಗೋ ಮೂವ್ ಅಂಡ್ ಡೂ ಇಟ್. ನೀನು ಹೋಗಿ ಅಲ್ಲಿ ಕೂತ್ಕೊಂಡು ನೀನು ಕೂತ್ಕೊಂಡು ಮಾಡಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ. ಪಾಲಿ ಹೌಸಸ್ ಬರ್ತಾ ಇದೆ, ಆಮೇಲೆ ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂತ ಬರ್ತಾ ಇದೆ. ಎಲ್ಲದಕ್ಕೂ ನೆಲ ತುಂಬ ಮುಖ್ಯ. ಇವಾಗ ಯಾರ್ಯಾರು ರೈತರನ್ನ ಒಂಥರ ಇವಾಗ ಹೆಂಗಿದೆ ಅಂದರೆ, ಹೆಣ್ಣು ಕೊಡಬೇಕು ಅಂದರೆ ಹುಡುಗನ ಹತ್ರ ಹೊಲ ಇರಬೇಕು, ಆದರೆ ಹೊಲದಲ್ಲಿ ಕೆಲಸ ಮಾಡಬಾರ್ದು. ಓ ಹಾಗೆ. ಹಾಂ ಓಕೆ. ಬಟ್ ಮುಂದಕ್ಕೆ ಅದು ವೆರಿ ಇನ್ಎವಿಟಬಲ್ ನಿಮ್ಗೆ. ಯಾಕಂದ್ರೆ ಏನಿಲ್ಲದೆ ಬದುಕ್ಬೋದು ಸರ್. ಇವಾಗ ಮುಂದೆ ಬಂದು ಎಲ್ಲ ಜಾಬ್ ತೊಗೊಂಡು ಎಲ್ಲ ದುಡ್ಡಿಲ್ಲ ಅಂದ್ರೆ ಊಟಕ್ಕಂತೂ ಬೇಕೇ ಬೇಕಾ? ಹೌದು, ಊಟಕ್ಕಂತೂ ಬೇಕೇ ಬೇಕು. ರೈತರ ಎಕ್ಸಿಸ್ಟೆನ್ಸ್ ಆ್ಯಕ್ಚುಲಿ ರೈತರ ಕೆಲಸನೇ ನೋಬಲೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ಇದನ್ನು ನಮ್ದು ಯಾವಾಗಲೂ ತಿಳಿಸ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಒಳ್ಳೆ ಮಾತು ಹೇಳಿದ್ರಿ, ನೋಬೆಲೆಸ್ಟ್. ಯಾಕಂದ್ರೆ ಏನು ಬೇಕಾದ್ರೆ ಇಲ್ದಲೇ ಬದುಕ್ಬೋದು. ಇವತ್ತು ನಮ್ಮ ದೇಶ ಆಳ್ಬೇಕು ಅಂತ ಯಾರೋ ಒಂದು ವೀಡಿಯೋ ಮಾಡಿದ್ರು, ತುಂಬ ಇಷ್ಟ ಆಯ್ತು ನನಗೆ. ಒಂದು 100 ಜನನ ಕೇಳ್ತಾರೆ ಯಾವ ರೋಲ್ ಇಂಪಾರ್ಟೆಂಟ್, ಯಾರು ಒಬ್ಬರು ಪ್ರೈಮ್ ಮಿನಿಸ್ಟ್ರು, ಅದು ಇದು ರೋಲು, ಇಂಜಿನಿಯರ್ಸು, ಡಾಕ್ಟರ್ಸು ಎಲ್ಲ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ರೈತರು. ಅವ್ರಿಗೆ ಮುಂದೆ ಫ್ಯೂಚರ್ ಖಂಡಿತ ಇದೆ ಸರ್. ಹೋಲ್ಡ್ ಆನ್. ಅದು ಮೊನ್ನೆ ಯಾರೋ ಇನ್ನೊಬ್ಬರು ವೀಡಿಯೋ ಮಾಡಿದ್ರು, ಹೇಳ್ತಾಯಿದ್ರು ಮಣ್ಣು ಮಾರಿದ್ರೆ ಮಣ್ಣು ತಿಂತೀರಾ ಅಂತ. ಸೊ ಇವತ್ತು ತುಂಬ ಚೆನ್ನಾಗಿ ಲೆಕ್ಚರ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಇನ್ನೊಂದು ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಎನೇಬಲ್ಡ್ ಆಗಿ ನಿಮಗೆ ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಬರ್ತಾ ಇದೆ. ಹೌದು, ಡ್ರೋನ್ಸಲ್ಲಿ. ಕರೆಕ್ಟು. ಅದೇನು ಮಾಡುತ್ತೆ, ಇವಾಗ ಮೊದಲು ನಿಮಗೆ ರೈತರಲ್ಲಿ ತುಂಬ ಕಷ್ಟ ಇರೋ ತೊಂದರೆ ಏನು ಅಂತಂದರೆ ಇದನ್ನ ಪೆಸ್ಟಿಸೈಡ್ಸ್ ಹೊಡಿಯೋದು. ಇನ್ಹೇಲ್ ಮಾಡ್ಬಿಡ್ತಿದ್ರು, ಪಾಪ ಅವ್ರಿಗೆ ಲೈಫ್ ಸ್ಪ್ಯಾನೇ ಒಂದು 5-10 ಇಯರ್ಸ್ ಕಮ್ಮಿ ಆಗ್ಬಿಡುತ್ತೆ. ಕರೆಕ್ಟ್. ಅದಕ್ಕೆ ಇವಾಗ ಡ್ರೋನ್ ಎನೇಬಲ್ಡ್. ಅದು ಹೆಂಗೆ ಅಂದರೆ ಮೇಲಿಂದ ಫೋಟೋ ತಗೊಳುತ್ತೆ, ಯಾವ ಗಿಡಗಳಿಗೆ ಅಫೆಕ್ಟ್ ಆಗಿದೆಯೋ ಆ ಜಾಗದಲ್ಲಿ ಹೋಗಿ ಮತ್ತೆ ಸ್ಪ್ರೇ ಮಾಡ್ಕೊಂಡ್ಬರುತ್ತೆ. ಓ ಹಾಗೆ. ಇಟ್ ಈಸ್ ನಾಟ್ ಓನ್ಲಿ ಕಾಸ್ಟ್ ರಿಡಕ್ಷನ್, ಪೆಸ್ಟಿಸೈಡ್ ಕಂಟೆಂಟು ಫುಡ್ಡಲ್ಲಿ ಕಮ್ಮಿ ಆಗುತ್ತೆ. ನೈಸ್. ಇದನ್ನು ಒಂದು 10 ಇಯರ್ಸ್ ಹೋಲ್ಡ್ ಮಾಡಿದ್ರೆ ರೈತರಿಗೆ ಸುವರ್ಣ ಕಾಲ. ಟೆಕ್ನಾಲಜಿ ಯಾವಾಗಲೂ ಬೇಕು, ಇಲ್ಲ ಅಂತಲ್ಲ. ಈ ಯುಗ ಮುಂದಕ್ಕೆ ಹೋಗ್ತಿದ್ದಾಗನೇ ನಾವು ಇದು ಮಾಡ್ತೀವಿ. ಬಟ್ ಅದಕ್ಕೆ ಗುಲಾಮರಾಗುವುದು ತುಂಬ ಡೇಂಜರ್ ಅಂತ. ಹೌದು, ತುಂಬ ಓವರ್ ರಿಲಯನ್ಸ್ ಯಾವತ್ತೂ ಆಗಬಾರ್ದು. ನಾನು ಹೇಳಿದ್ನಲ್ಲ, ಇವಾಗ ಮೊಬೈಲ್ ಯುಟಿಲಿಟಿ, ಗೇಮ್ಸ್ ಆಡಬೇಕು, ಆ್ಯಪ್ಸ್ ಯೂಸ್ ಮಾಡಬೇಕು, ಎಲ್ಲ ಸರಿ. ಆದರೆ ಒಂದು ಲೈನ್ ಡ್ರಾ ಮಾಡಬೇಕು, ಫಿಸಿಕಲ್ ಇಂಟಿಮೆಸಿ ಇರಬೇಕು, ಒಂದು ಫ್ರೆಂಡ್ ಜೊತೆ ಸೇರಬೇಕು. ಇವತ್ತು ಹೆಂಗಾಗಿದೆ ಅಂದರೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಊಟಕ್ಕೆ ಹೋದರೆ ಅಥವಾ ಏನಕ್ಕಾರ ಹೋದ್ರೆ ಎಲ್ಲರೂ ಅವ್ರವ್ರ ಮೊಬೈಲ್ಗಳಲ್ಲೇ ಇರ್ತಾರೆ. ಅದನ್ನು ಸ್ವಲ್ಪ ಒಂದು ಲೈನ್ ಡ್ರಾ ಮಾಡಬೇಕು. ಸೊ ನಾವು ಫೇಸ್ಬುಕ್ ಫ್ರೆಂಡ್ಸ್ ಅಂತಾರೆ ಯಾವಾಗಲೂ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಂತಾರೆ ಯಾವಾಗಲೂ. ಅನ್ನೋದೇ ಇಲ್ಲ ಇವ್ರು ನನ್ನ ಫ್ರೆಂಡು, ನನ್ನ ಗೆಳೆಯ, ಆ ಥರದ್ದು ಇಲ್ವೇ ಇಲ್ಲ ಕಾನ್ಸೆಪ್ಟು. ನಾ ಎಷ್ಟೊಂದು ನೋಡ್ತೀವಲ್ಲ. ನೀವು ಮೊನ್ನೆ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ದೀವಿ, ತುಂಬ ಖುಷಿ ಆಯ್ತು ಸರ್. ಅದು ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ನೀವೆಲ್ಲರೂ ಸೇರಿಸ್ತೀರಾ ಅಂತ ಮೈಸೂರಿಗೆ ಹೋದಾಗ. ಕರೆಕ್ಟು. ಅದು ಸಚ್ ಬ್ಯೂಟಿಫುಲ್. ಐ ಥಿಂಕ್ ನಮ್ಮ ಲಾಸ್ಟ್ 10 years ಅಲ್ಲಿ ಬೆಸ್ಟ್ ಲೈಫ್ ಅಂದರೆ ಬೆಸ್ಟ್ ಟೈಮ್ ಅಂದ್ರೆ ಅದು. ಹಾಂ ಹೌದು, ಇವತ್ತಿಗೂ ಅಷ್ಟೇ. ಫ್ರೆಂಡ್ಸ್ಗಳೆಲ್ಲ ಸೇರಿದಾಗ ದಟ್ಸ್ ದ ಬೆಸ್ಟ್ ಟೈಮ್ ದಟ್ ವಿ ಕ್ಯಾನ್ ಹ್ಯಾವ್. ಯಾವಾಗಲೂ ಹಾಗೆ ಅನ್ಸುತ್ತೆ ಸರ್. ಒಂದು ಮಾತು ಹೇಳಿ, ಜನಕ್ಕೆ ಯಾವಾಗಲೂ ಪ್ರೀಚಿಂಗ್ ಇಷ್ಟ ಆಗಲ್ಲ ಸರ್. ಈಗ ನೀವು ಟ್ರೈನಿಂಗಲ್ಲಿದ್ದೀರಾ, ಟೀಚಿಂಗಲ್ಲಿದ್ದೀರಾ, ಮಕ್ಕಳ ಜೊತೆ ಯಾವಾಗಲೂ ಓಡಾಡ್ತಾ ಇದ್ದೀರಾ, ಮತ್ತು ಜನರ ಸಾಮಾನ್ಯ ಜೊತೆ ಮಿಂಗಲ್ ಆಗ್ತಿರ್ತೀರಾ. ಯಾರಿಗೋ ಹಿಂಗೆ ಮಾಡಬೇಡಪ್ಪ ಅಥವಾ ಹಿಂಗೆ ಹೇಳಪ್ಪ ಅಂದರೆ ಯಾರು ತಗೊಳ್ಳಲ್ಲ ಸರ್ ಅಷ್ಟು ಈಸಿಯಾಗಿ. ನೀವು ಈ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ಅನ್ನೋ ಕ್ರಿಯೇಟಿವಿಟಿ ನಿಮ್ಮಲ್ಲಿ ಹೇಗೆ ಬಂದಿದ್ದು, ಹೇಗೆ? ಸರಿ, ಬೇಸಿಕಲಿ ಏನು ಗೊತ್ತಾ, ನನಗೆ ಐ ಲವ್ಡ್ ಮ್ಯಾಥ್ಸ್. ನನಗೆ ಮ್ಯಾಥ್ಸ್ ತುಂಬ ಇಂಟ್ರೆಸ್ಟ್. ಆಮೇಲೆ ಇದೊಂದು ವಿಷಯ ಹೇಳ್ತೀನಿ ಸರ್. ಯಾವತ್ತೂ ಅಷ್ಟೇ ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಟೈಮಲ್ಲಿ ಪುಷ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಮ್ಯಾಥ್ಸ್ ಯಾಕೆ ಇಂಟ್ರೆಸ್ಟ್ ಬಂತು ಅಂತ ಇವತ್ತಿಗೂ ಚೆನ್ನಾಗಿ ಜ್ಞಾಪಕದಲ್ಲಿದೆ ನನಗೆ. 7th ನಾನು ಐ ವಾಸ್ ಅನ್ ಆ್ಯಾವ್ರೇಜ್ ಸ್ಟೂಡೆಂಟ್. 7th ಇರಬೇಕಾದ್ರೆ ಈ BEd ಮಾಡಿರುವಂಥ ಟೀಚರ್ಸು ಒಂದು 1 week ಅವ್ರಿಗೆ ಒಂದು ಅಸೈನ್ಮೆಂಟ್ ಇರುತ್ತೆ. ಒಂದು ಸ್ಕೂಲಲ್ಲಿ ಒಂದು ಕ್ಲಾಸ್ ತೊಗೋಬೇಕು, ಒಂದು 7 days. ಆಮೇಲೆ ಸ್ಟೂಡೆಂಟ್ಸ್ಗೆ ಒಂದು ಟೆಸ್ಟ್ ಕೊಡಬೇಕು, ಅದ್ರದ್ದು ಅಸೆಸ್ಮೆಂಟ್ ಮಾಡಬೇಕು. ಅಂದರೆ ಅವ್ರೊಂದು ಪ್ರಾಕ್ಟಿಕಲಾಗಿ ಅವರು ಟೀಚರ್ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಆ್ಯಕ್ಟಿವಿಟಿ ಅದು. ಹೌದು. ಆವಾಗ ನಾನು 7th ಇರಬೇಕಾದ್ರೆ ಒಬ್ಬರು ಮೇಡಮ್ ಬಂದಿದ್ದರು. ಐ ಸ್ಟಿಲ್ ರಿಮೆಂಬರ್ ಅವರ್ ಫೇಸ್, ಈವನ್ ದೋ ಶಿ ಟುಕ್ ಅಸ್ ಓನ್ಲಿ 5 classes ಮಾತ್ರ ತೊಗೊಂಡಿದ್ದೆ. ಆದರೂ ಅವ್ರ ಮಕ್ಕ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಪಾಠ ತೊಗೊಂಡಾಯ್ತು, ಕೊನೆಗೆ ಒಂದು ದಿನ ಟೆಸ್ಟ್ ಕೊಟ್ಟರು. ಆ ಟೆಸ್ಟಲ್ಲಿ ನನ್ನ ಕ್ಲಾಸಲ್ಲಿ ಹೈಯೆಸ್ಟ್ ಬಂದುಬಿಡ್ತು. ಓಕೆ. ಆವಾಗ ಅವರೊಂದು ಚಿಕ್ಕದು ಪ್ಲಾಸ್ಟಿಕ್ ಫ್ಲವರ್ ಪಾಟ್, ಅವತ್ತೊಂದು 2 ರೂಪಾಯಿನೂ ಇತ್ತು, ಅದನ್ನು ಪ್ರೈಸ್ ಥರ ಕೊಟ್ಟರು. ಅವತ್ತು ಶುರುವಾಯಿತು ಲವ್ ಅಫೇರ್ ವಿತ್ ಮ್ಯಾಥ್ಸ್. ಲವ್ ಅಫೇರ್ ವಿತ್ ಮ್ಯಾಥ್ಸ್. ನಾನು ಅದನ್ನು ಹೇಳ್ತೀನಿ ಹುಡುಗರಿಗೆ ಯಾವಾಗಲೂ ಹೇಳೋದಂದರೆ, ಯಂಗ್ಸ್ಟರ್ಸ್ಗೆ ಪರ್ಟಿಕ್ಯುಲರ್ಲಿ ಕಾಲೇಜಸ್ಗೆ ಹೋದಾಗ ಹೇಳೋದಂದರೆ, ಆಲ್ವೇಸ್ ಮೇಕ್ ಶ್ಯೂರ್ ಯು ಫಾಲ್ ಇನ್ ಲವ್ ವಿತ್ ನಂಬರ್ಸ್. ಇಫ್ ಯು ಫಾಲ್ ಇನ್ ಲವ್ ವಿತ್ ನಂಬರ್ಸ್, ಯುವರ್ ಕೆರಿಯರ್ ವಿಲ್ ಬಿಕಮ್ ಬ್ರೈಟ್ ಆ್ಯಂಡ್ ಎನಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ಯು ಅಂತ. ಆ ಥರ ಆವಾಗ ನನಗೆ ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಅನಿಸ್ತೈತಲ್ಲ. ಯಾರು ಮ್ಯಾಥ್ಸ್ ಹೇಟ್ ಮಾಡ್ತಾರೆ ಅಂದರೆ, ಎಂಥ ಬ್ಯೂಟಿಫುಲ್ ಸಬ್ಜೆಕ್ಟ್, ಇದನ್ನ ಯಾಕೆ ಹೇಟ್ ಮಾಡ್ತಾರೆ ಅಂತ. ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಕ್ರಿಯೇಟಿಂಗ್ ಏನು ಹೇಳಿದ್ರು ಚೆನ್ನ ಅಂತ. ರೀಸೆಂಟಾಗಿ ನಾನು ಪಂಚಾಂಗಗಳಿಂದ ಒಂದು ಕಲ್ತ್ಕೊಂಡೆ, ಒಂದು 15 years ಬ್ಯಾಕ್. ಅದಕ್ಕಿಂತ ಮುಂಚೆ ಬೇರೆ ಮ್ಯಾಥಮೆಟಿಕಲ್ ಮೆಥಡ್ ಆಫ್ ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ವಾರ ಅಂತ ಹೇಳೋದು ಅಂತ. ಓಕೆ. ಆ ಪಂಚಾಂಗದ ನೋಡಿ ಕಲ್ತ್ಕೊಂಡ್ಮೇಲೆ ನಾನು
ಅದನ್ನು ಹುಡುಗರಿಗೆ ಹೇಳ್ಕೊಟ್ಟಾಗ ಸಡನ್ನಾಗಿ ಅವ್ರಿಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗ್ಬಿಡ್ತು. ಅದರಲ್ಲೂ ಸಣ್ಣ ಮಕ್ಳಿಗೆ ಹೇಳ್ಕೊಟ್ಬಿಟ್ರೆ, ಯಾಕೆಂದರೆ ಯಾವುದೋ ಒಂದು ಡೇಟ್ ಹೇಳಿದ್ರೆ ಯಾವ ವಾರ ಹುಟ್ಟಿದ್ದು ಅಂತ, ಯಾವ ವಾರ ಡೇಟ್ ಆಫ್ ಬರ್ತ್ ಹುಟ್ಟಿದ್ದು ಕ್ವಿಕ್ಕಾಗಿ ಹೇಳಿ ಆ ಹೇಳೋದನ್ನು ಮಾಡ್ತಾಯಿದ್ರೆ ಅವ್ರಿಗೊಂಥರ ಎಕ್ಸೈಟ್ಮೆಂಟ್. ಅವ್ರ ಮನೆಗೆ ಹೋಗಿ ಮಾಡ್ತಾರೆ, ಏನು ಹುಡುಗ ಬುದ್ಧಿವಂತ ಅಂತಾರೆ. ಆ ಮೋಟಿವೇಶನ್ ಬರುತ್ತಲ್ಲ. ಯಾಕೆ ನಿಮ್ಗೆ ಸಣ್ಣ ವಯಸ್ಸಲ್ಲಿ ಕೂತ್ಕೊಳ್ಳಿ, ಯಾವುದ್ರ ಬಗ್ಗೆ ಶಬಾಷ್ ಎಂದಿರ್ತಾರೋ. ಇವಾಗ ನಿಮ್ಮನ್ನೇ ಹೇಳ್ತೀನಿ ಸರ್, ನನಗೆ ಗೊತ್ತಿರೋ ಹಾಗೆ ನಾನು ಮೋಸ್ಟ್ ಸ್ಟ್ಯಾಂಡಿಂಗ್ ಕ್ವಾಲಿಟಿ ಆಫ್ ಯು ಈಸ್ ಯುವರ್ ವಾಯ್ಸ್. ನಿಮಗೆ ಇನಿಷಿಯಲ್ ಡೇಸಿಂದಲೇ ನಿಮ್ಮ ವಾಯ್ಸ್ನ ಅಪ್ರಿಷಿಯೇಟ್ ಮಾಡಿರ್ತಾರೆ. ನಿಮ್ಗೊಂಥರ ಯು ವುಡ್ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಯುವರ್ ವಾಯ್ಸ್. ಅದ್ರ ಏನಾಗುತ್ತೆ, ನಾನು ರೀಸೆಂಟಾಗಿ ಒಂದು ಓದ್ತಾ ಇದ್ದೆ, ಕೆಲವರು ವಾಯ್ಸ್ ಟ್ರೈನಿಂಗ್ ಮಾಡ್ತಾರೆ ಸರ್. ಹೌದು, ಧ್ವನಿ ಕೌಶಲ್ಯ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಹಿಸ್ ವಾಯ್ಸ್, ಹಳೆ ವಾಯ್ಸ್ನ ರೆಕಾರ್ಡ್ ಮಾಡಿ ತೋರಿಸಿದ್ರು. ಮೈ ವಾಯ್ಸ್ ವಾಸ್ ನಾಟ್ ಲೈಕ್ ದಿಸ್ ಅಂತ. ಅದನ್ನು ಟ್ಯೂನ್ ಮಾಡ್ಕೊತಾರೆ. ಏನಕ್ಕೆ ಟ್ಯೂನ್ ಮಾಡ್ಕೋ? ಬಿಕಾಸ್ ಈ ಕಾನ್ಷಿಯಸ್ಲಿ ಡಿಡ್ ಇಟ್. ಅದೇ ಸಣ್ಣ ಮಕ್ಕಳಲ್ಲಿ ನಾವು ಯಾವುದೋ ಒಂದು ಅವ್ರದ್ದು ಸ್ಕಿಲ್ನ ಹಿಂಗೆ ಟ್ರಿಗರ್ ಮಾಡಿಬಿಟ್ರೆ, ಚೆನ್ನಾಗಿ ಮಾತಾಡ್ತೀಯಾ, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂದಾಗ ಅಂದ್ಬಿಟ್ರೆ ಆಸಕ್ತಿ ಬರೋಕ್ಕೆ ಶುರು ಆಗುತ್ತೆ. ಹೌದು, ಕರೆಕ್ಟ್. ಹೌದು. ಸೊ ಆ ಟ್ರಿಗರಿಂಗ್ ನಮ್ಗೆ ಇವಾಗ ಸ್ಕೂಲ್ಗಳು ದೇ ಹ್ಯಾವ್ ಟು ಬಿಕಮ್ ದ ಸೆಂಟರ್ಸ್ ಆಫ್ ಟ್ರಿಗರ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ಟು ಎಕ್ಸೆಲ್.